ಎಲ್ಲ ದೇವಿ ದೇವಾಲಯಗಳಲ್ಲೂ ಸಂಭ್ರಮವೇ ಸಂಭ್ರಮ. ದೇವಾಲಯಗಳಿಗೆ ಭಕ್ತರ ದಂಡು ಆಗಮಿಸುವುದು ಸಹಜ. ಆದರೆ ಪುತ್ತೂರು ತಾಲೂಕಿನ ಶ್ರೀ ಲಕ್ಷ್ಮೀ ದೇವಿ ಬೆಟ್ಟದಲ್ಲಿ ಮಾತ್ರ ಸೂರ್ಯ ದೇವರೇ ಧರೆಗಿಳಿದು ಬಂದ್ರಂತೆ. ಏನಿದು ಸ್ಟೋರಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇಂದು ಮೀನಾ ಸಂಕ್ರಮಣ. ಮೀನಾ ಸಂಕ್ರಮಣದ ದಿನವಾದ ಇಂದು ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ದೊರೆಯುತ್ತೆ. ಅದೇ ರೀತಿ ಪುತ್ತೂರು ತಾಲೂಕಿನಲ್ಲಿರುವ ಶ್ರೀ ಲಕ್ಷ್ಮೀ ದೇವಿ ಬೆಟ್ಟದಲ್ಲಿ ಇಂದು ಮೀನಾ ಸಂಕ್ರಮಣದ ಸಂಭ್ರಮ. ಬಾಣಂಗಳದಲ್ಲಿ ತುಂಬಿದ ಮೋಡಗಳ ನಡುವೆಯೂ ಬೆಟ್ಟದ ದೇವಿಯನ್ನು ಸ್ಪರ್ಶಿಸುವ ತವಕದಿಂದ ಮೋಡಗಳನ್ನ ದೂಡಿ ಹೊರಬಂದ ಸೂರ್ಯ ದೇವರು ಬೆಟ್ಟದ ದೇವಿ ಶ್ರೀ ಲಕ್ಷ್ಮೀ ದೇವಿಯನ್ನ ಸ್ಪರ್ಶಿಸಿಯೇ ಬಿಟ್ಟರು. ಮಾರ್ಚ್ ತಿಂಗಳು ಮೀನ ಸಂಕ್ರಮಣದನೆ ಬೊಲ್ಪು ಒಂದು 7 ಗಂಟೆ 20 ನಿಮಿಷ ಮುಟ್ಟ 7 ಗಂಟೆ 10 ನಿಮಿಷ 20 ನಿಮಿಷ ಮುಟ್ಟ ಈ ಸೂರ್ಯನ ಬೊಲ್ಪು ದೇವಿನಂಜಿ ಬಿಂಬಗುರ್ನ ಬಾರಿ ಪೊರ್ಲುದ ನಂಗೆ ಮತ್ತು ಬಾರಿ ಪೊರ್ಲಾಗ. ಇದು ಪುತ್ತೂರು ರೈಲ್ವೆ ನಿಲ್ದಾಣದ ಬಳಿಯ ಸೌಂದರ್ಯ ತಾಣವಾದ ಚಿಕ್ಕದೊಂದು ಬೆಟ್ಟದಲ್ಲಿ ನೆಲೆಸಿರುವ ತಾಯಿ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಕಂಡ ಅಪರೂಪದ ಕ್ಷಣ. ವರ್ಷಂಪ್ರತಿ ಮೀನಾ ಸಂಕ್ರಮಣದಂದು ನಡೆಯುವ ಈ ಅಪರೂಪದ ಸಂದರ್ಭದಲ್ಲಿ ಮುಂಜಾನೆ ಸ್ವಲ್ಪ ಮೋಡ ಕವಿದ ವಾತಾವರಣವಿದ್ರೂ ಸೂರ್ಯನ ಕಿರಣಗಳು ಪ್ರಾರಂಭದಲ್ಲಿ ದೇವಸ್ಥಾನದ ದ್ವಾರಕ್ಕೆ ಬಿತ್ತು. ಬಳಿಕ ಹಂತ ಹಂತವಾಗಿಯೇ ಮುಂದಕ್ಕೆ ಹೋದ ಸೂರ್ಯನ ರಶ್ಮಿಗಳು ಬೆಳಿಗ್ಗೆ ಶ್ರೀ ಲಕ್ಷ್ಮೀ ದೇವರ ಬಿಂಬದ ಮೇಲೆ ಬೀಳುತ್ತೆ. ಈ ಕ್ಷಣದಲ್ಲಿ ಸೂರ್ಯ ದೇವರಿಂದಲೇ ಲಕ್ಷ್ಮೀ ದೇವಿಯ ಆರತಿ ಮಾಡಿದಂತೆ ಗೋಚರವಾಗುತ್ತೆ. ಸುಮಾರು 30-35 ವರ್ಷಗಳ ಹಿಂದಿನ ನಾವು ಬರ್ತಾ ಇದ್ದೀವಿ. ನಮಗೆ ಏನು ಇಂಥ ಕಷ್ಟ ಸುಖ ಇದ್ದರೆ ಅಮ್ಮನವರ ಆಶೀರ್ವಾದದಿಂದಲೇ ನಾವು ಇಲ್ಲಿಂದ ನಡ್ಕೊಂಡು ಬಂದಿದ್ದೀವಿ. ನಮಗೆ ಅಂದರೆ ನಮ್ಮ ಮಕ್ಕಳ ವಿಧಿ ಇರಲಿಲ್ಲ. ನಮಗೆ ಈ ಅಮ್ಮನವರ ಪಾತ್ರದ ಬಂದ ಮೇಲೆ ನಾವು ಸರಿಯಾಗಿ ಎಲ್ಲ ಅನುಕೂಲ ಆಗಿ ನಾವು ಎಲ್ಲಿ ಹೋಗಬೇಕಾದರೂ ಅಮ್ಮನವರ ಪ್ರಸಾದ ತಗೊಂಡೇ ನಾವು ಹೋಗ್ತಾ ಇದ್ದೀವಿ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಾಲಯದ ಪಕ್ಕದಲ್ಲಿ ನೆಲೆಸಿರುವ ಈ ದೇವಿ ಸಕಲ ಭಕ್ತಾದಿಗಳಿಗೆ ಜ್ಞಾನ ಶಕ್ತಿಯನ್ನ ಉಣಿಸುವ ಜಗನ್ಮಾತೆಯಾಗಿ ಪ್ರಕಾಶಿಸಿದ್ದಾಳೆ. ಇಲ್ಲಿ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಮಾತ್ರ ಏರುತ್ತಲೇ ಇದೆ. ವಿಶೇಷ ದಿನವಾದ ಇಂದು ಕೂಡ ನೂರಾರು ಮಂದಿ ಕೈಮುಗಿದು ತಮ್ಮ ಇಷ್ಟಾರ್ಥವನ್ನ ನೆರವೇರಿಸು ತಾಯಿ ಎಂದು ಮನಪೂರ್ವಕವಾಗಿ ಬೇಡಿಕೊಂಡ್ರು. ಒಟ್ಟಿನಲ್ಲಿ ಮೀನಾ ಸಂಕ್ರಮಣ ದಿನವಾದ ಇಂದು ಸೂರ್ಯ ದೇವರ ದರ್ಶನ ಮಾತ್ರ ನೆರೆದಿದ್ದ ಎಲ್ಲಾ ಭಕ್ತಾದಿಗಳನ್ನ ಮೂಕ ವಿಸ್ಮಿತರನ್ನಾಗಿ ಮಾಡಿತ್ತು. ಅನೀಶ್ ಪುತ್ತೂರು, ಮುಕ್ತ ಟಿವಿ.